ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಫುಡ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಯಾವುದಪ್ಪ ಅಂದರೆ ಸೀಡ್ಲೆಟ್ಸ್ ಡೇಟ್ಸ್ ಡ್ರೈ ಫ್ರೂಟ್ಸ್ ಪೌಡರ್ ಆ್ಯಂಡ್ ಮಿಲ್ಕ್ ಅವಲಕ್ಕಿಯಲ್ಲಿ ಸಿಂಪಲ್ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಸೀಡ್ಲೆಟ್ಸ್ ಡೇಟ್ಸ್ ತೊಗೊಂಡಿದ್ದೀನಿ. ಅವಲಕ್ಕಿ 2 ಸ್ಪೂನ್, 1 ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್, ನೆಕ್ಸ್ಟ್ ಸ್ವಲ್ಪ ಮಿಲ್ಕ್ ತೊಗೊಂಡಿದ್ದೀನಿ, ಸ್ವಲ್ಪ 1 ಲೋಟ ವಾಟರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಸೀಡ್ಲೆಸ್ ಡೇಟ್ಸ್ ತೊಗೊಂಡಿದ್ದೀನಲ್ವ, ಅದನ್ನು ವಾಟರಲ್ಲಿ ಹಾಟ್ ವಾಟರಲ್ಲಿ ಅದ್ರ ಮೇಲಿಂದು ಸಿಪ್ಪೆ ಅದು ಪದರ ಬಿಡೋವರೆಗೂ ನಾವು ಅದನ್ನು ನೀರಲ್ಲಿ ಕುದಿಸ್ಬೇಕಾಗುತ್ತೆ. ನೋಡಿ, ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ನಾವು ಈ ಥರ ಫುಡ್ಸ್ನೆಲ್ಲ ಕೊಡೋದು. ಬಟ್ ಇದು ವೀಕ್ಲಿ 3 to 4 ಟೈಮ್ಸ್ ಕೊಡ್ಬೋದಷ್ಟೇ. ಈ ಥರ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಮಾಡೋ ರೆಸಿಪಿನ ವೀಕ್ಲಿ 3 to 4 ಟೈಮ್ಸ್ ನಾವು ಮಕ್ಕಳಿಗೆ ಕೊಟ್ಟರೆ ಹೆಲ್ದಿಯಾಗಿರುತ್ತೆ. ಅವರಿಗೂ ಸ್ವಲ್ಪ ಒಂದೇ ಥರ ಐಟಮ್ಸ್ ತಿಂದು ಅವರಿಗೂ ಬೇಜಾರಾಗಿರುತ್ತೆ ಅಲ್ವಾ, ಅದು ಸರಿ ಹೋಗುತ್ತೆ. ಈಗ ನೋಡಿ ಆಗಿದೆ, ಅದು ಮೇಲಿನ ಸಿಪ್ಪೆ ಎಲ್ಲ ಬಿಡ್ಕೊಂಡಿದೆ. ಆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇವಾಗ ನಾವು ಅದನ್ನು ಸಿಪ್ಪೆ ತೆಗಿತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಅದು ಮೇಲಿನ ಪದರ ಎಲ್ಲ ಬಿಡ್ಕೊಂಡಿದೆ. ನೆಕ್ಸ್ಟ್ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಅವಲಕ್ಕಿ, ಡ್ರೈ ಫ್ರೂಟ್ಸ್ ಪೌಡರ್, ನೆಕ್ಸ್ಟ್ ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥ ಡೇಟ್ಸ್, ಮಿಲ್ಕ್ ಆ್ಯಡ್ ಮಾಡಬೇಕು ಇದಕ್ಕೆ. ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಅದು ಸ್ವಲ್ಪ ತರಿ ಆಗಿರಬಾರ್ದು. ಅದು ಏಕೆಂದರೆ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಗಂಟಲಲ್ಲಿ ತಗಲಾಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ನಾವು ಇದು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಬೌಲಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ನಾವು ಮತ್ತೆ ಬಿಸಿ ಮಾಡ್ಕೊತ ಇರಬೇಕು. ಅದು ನೋಡಿರಿ, ಪೇಸ್ಟ್ ಥರ ಆಗೋವರೆಗೂ ನಾವು ಈ ಥರ ಬಿಸಿ ಮಾಡ್ಕೊತಾನೆ ಇರಬೇಕು ಅದನ್ನು. ಇದು ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸಿಂಪಲ್ ಆಗಿರೋ ರೆಸಿಪಿ ಇದು ಆ್ಯಕ್ಚುಲಿ. ನೋಡಿ, ಒಂದು ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ. ಈ ಥರ ಪೇಸ್ಟ್ ಆಗಿದೆ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ನಾನು ಈ ಥರ ಸಿಂಪಲ್ ರೆಸಿಪಿನ ನಿಮಗೆ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.